ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗ್ತಾ ಇದ್ದು ಮರಗಿಡಗಳನ್ನು ನೋಡುವುದೇ ವಿರಳವಾಗಿ ಹೋಗಿದ್ದು ಕಾಂಕ್ರೀಟ್ ಕಾಡ್ ಆಗ್ತಾ ಇದೆ. ಈ ಮಧ್ಯೆ ಟ್ರಾಫಿಕ್ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಹೋಗಿದ್ದು ಈ ಟ್ರಾಫಿಕ್ನಿಂದ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಳವಾಗ್ತಲೇ ಇದೆ. ಇದೀಗ 2 ದಿನದಲ್ಲಿ ಹೆಬ್ಬಾಳದಲ್ಲಿ ವಾಯು ಮಾಲಿನ್ಯ ದಾಖಲೆ ಬರೆದಿದೆ. ಹೌದು, ಏರ್ ಶೋ ನೋಡಲು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾ ಇರತಕ್ಕಂತಹ ಕಾರಣ ಹೆಬ್ಬಾಳದ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಕಂಡು ಬರ್ತಾ ಇದೆ. ಹೀಗಾಗಿ ಹೆಬ್ಬಾಳದಲ್ಲಿ ಗಾಳಿಯ ಮಧ್ಯಮ ಗುಣಮಟ್ಟ ದಾಖಲಾಗಿದೆ. ಇನ್ನು ಹೆಬ್ಬಾಳದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ 101 ರಿಂದ 200ರ ಪೈಕಿ ಹೆಬ್ಬಾಳದಲ್ಲಿ 142 ಸೂಚ್ಯಂಕದಷ್ಟು ಗಾಳಿಯ ಗುಣಮಟ್ಟ ದಾಖಲಾಗಿದ್ದು ಧೂಳಿನಲ್ಲಿ ಮಾಲಿನ್ಯಕಾರಕ PM ಹೆಚ್ಚಾಗಿ ಇರುವುದು ಕಂಡುಬಂದಿದೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಡುಗಡೆ ಮಾಡಿರತಕ್ಕಂತಹ ಅಂಕಿ ಅಂಶದಲ್ಲಿ ಕಂಡುಬಂದಿದೆ. ಇನ್ನು ಹೆಬ್ಬಾಳ ಅಷ್ಟೇ ಅಲ್ಲದೆ ಜಯನಗರ, ನಿಮ್ಹಾನ್ಸ್ ಆಸ್ಪತ್ರೆ, ಕವಿಕಾ ಕೇಂದ್ರ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬಸವೇಶ್ವರ ನಗರದಲ್ಲಿಯೂ ಗಾಳಿಯ ಗುಣಮಟ್ಟ 100ರ ಸೂಚ್ಯಂಕವನ್ನ ಮೀರಿದೆಯಂತೆ. ಹೀಗಾಗಿ ಜನರು ಆರೋಗ್ಯದ ಮೇಲೆ ನಿಗಾ ಇಡಬೇಕಾಗಿದೆ. ಹೌದು, ನಗರದೆಲ್ಲೆಡೆ ಮೆಟ್ರೋ ಕಾಮಗಾರಿಗಳು ಹಾಗೆ ಮನೆ ಕಟ್ಟಡದ ನಿರ್ಮಾಣ ಸೇರಿದಂತೆ ಹಲವು ಕೆಲಸಗಳು ನಡೀತಾ ಇವೆ. ಇದರಿಂದಲೂ ಕೂಡ ಮಾಲಿನ್ಯ ಹೆಚ್ಚಾಗ್ತಾ ಇದೆಯಂತೆ.